ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಅನ್ನ ಮೇಲೆ ಅಥವಾ ಕೆಳಗಡೆ ತಗೊಂಡೋಗಬಹುದಾಗಿರುವಂತಹ ಇಂಪಾರ್ಟೆಂಟ್ ಇವೆಂಟ್ ಗಳ ಬಗ್ಗೆ ತಿಳ್ಕೊಳ್ಳೋಣ. ಈ ವಾರ ಕೂಡ ಒನ್ ಆಫ್ ದ ಬಿಸಿಯೆಸ್ಟ್ ವೀಕ್ ಅಂತಾನೆ ಹೇಳ್ಬೋದು. ಸಾಕಷ್ಟು ಇಂಪಾರ್ಟೆಂಟ್ ಇವೆಂಟ್ಸ್ ಗಳಿದ್ದಾವೆ. ಅವುಗಳು ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡೋ ಅಂತ ಇವೆಂಟ್ಗಳು. ಸೊ ನೋಡೋಣ ಯಾವೆಲ್ಲ ಇದಾವೆ, ಯಾವ ರೀತಿಯ ಇಂಪ್ಯಾಕ್ಟ್ ಆಗ್ಬೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಹಲವು ಸ್ಟಾಕ್ಗಳನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ. ಆ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹಾಗಾದ್ರೆ ಮೊದಲಿಗೆ ಕಳೆದ ವಾರದ ನಮ್ಮ ಮಾರ್ಕೆಟ್ ಸೆಂಟಿಮೆಂಟ್ ಯಾವ ರೀತಿ ಇದೆ ಅದನ್ನ ನೋಡೋದಾದ್ರೆ, ಶುಕ್ರವಾರ ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡುಬಂತು. 5 days ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ, 0.63%. ಬಟ್ ಹೈಲಿ ವೋಲಟೈಲ್ ವೀಕ್ ಅಂತಾನೆ ಹೇಳ್ಬೋದು ಈ ವಾರ ನಮ್ಮ ಮಾರ್ಕೆಟ್. ಒಂದಿನ ಒಳ್ಳೆ ಪರ್ಫಾರ್ಮೆನ್ಸ್ ಬಂದ್ರೆ ಒಂದಿನ ಡೌನ್, ಈ ರೀತಿ ಹೈಲಿ ವೋಲಟೈಲ್ ಪರ್ಫಾರ್ಮೆನ್ಸ್ ಕಂಡುಬಂತು. ಓವರ್ ಆಲ್ 0.63% ಅಪ್ ಅಲ್ಲಿ ನಮ್ಮ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಾವು ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲೂ ಕೂಡ 5 days ಅಲ್ಲಿ ನೋಡಿದ್ರೆ ಇಲ್ಲಿ ಫ್ಲಾಟ್ ಇದೆ, 0.01% ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಸೆನ್ಸೆಕ್ಸ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ, ಬಟ್ ನಿಫ್ಟಿಯಲ್ಲಿ ಪಾಸಿಟಿವ್ ಇದೆ. ನಂತರ ನಾವು ಅಮೆರಿಕನ್ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಶುಕ್ರವಾರದ ಸೆಷನ್ ಅಲ್ಲಿ ಹಾಗೂ ಕಳೆದ ವಾರ ಅಂತ ನೋಡಿದ್ರೆ, ಶುಕ್ರವಾರದ ಸೆಷನ್ ಅಲ್ಲಿ ಇಲ್ಲೂ ಕೂಡ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ. ನಾರ್ಮಲ್ ಆಗಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ದೊಡ್ಡ ಪಾಸಿಟಿವ್ ಇಲ್ಲ ಅಥವಾ ದೊಡ್ಡ ನೆಗೆಟಿವ್ ಕೂಡ ಇಲ್ಲ. 51 ಪಾಯಿಂಟ್ಸ್ ಅಥವಾ 0.13% ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ. ಇಲ್ಲೂ ಕೂಡ ವಾಲಟೈಲ್ ಪರ್ಫಾರ್ಮೆನ್ಸ್ ಇದೆ, ನೋಡಬಹುದು. ಅಪ್ ಇಂದ ಓಪನ್ ಆಗಿ ಡೌನ್, ನಂತರ ರಿಕವರಿ, ನಂತರ ಡೌನ್, ಮತ್ತೆ ರಿಕವರಿ, ಈ ರೀತಿ ವಾಲಟೈಲ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಮೋರ್ ದನ್ 1% ಅಪ್ ಅಲ್ಲಿ ಅಮೆರಿಕನ್ ಮಾರ್ಕೆಟ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ನಂತರ ನಾಸ್ಡಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಶುಕ್ರವಾರದ ಸೆಷನ್ ಅಲ್ಲಿ ಮೋರ್ ದನ್ 0.5% ಪಾಸಿಟಿವ್ ಇದೆ. ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ವೀಕ್ಲಿ 6.57%, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಅಂತ ಹೇಳ್ಬೋದು. ನಾಸ್ಡಾಕ್ ಅಲ್ಲಿ ಎಕ್ಸಾಕ್ಟ್ ರಿವರ್ಸಲ್ ಕಳೆದ ವಾರದ ಪರ್ಫಾರ್ಮೆನ್ಸ್ ಗೆ ಹೋಲಿಸಿದ್ರೆ 6.5% ಅಪ್ ಅಲ್ಲಿ ನಾಸ್ಡಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಅಮೆರಿಕನ್ ಮಾರ್ಕೆಟ್ ಇಂದ ಅಂತೂ ಪಾಸಿಟಿವ್ ಮೊಮೆಂಟಮ್ ಕಂಡು ಬಂದಿದೆ. ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಡೈಲಿ ಪರ್ಫಾರ್ಮೆನ್ಸ್ ಡಿಫರೆನ್ಸ್ ಇದೆ, ಬಟ್ ವೀಕ್ಲಿ ಪರ್ಫಾರ್ಮೆನ್ಸ್ ಪಾಸಿಟಿವ್ ಇದೆ. ಸೊ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಅಂತ ದೊಡ್ಡ ನೆಗೆಟಿವ್ ಸೆಂಟಿಮೆಂಟ್ ಏನು ಇಲ್ಲ. ನಂತರ ಹಾಲಿಡೇಸ್ ಕ್ಯಾಲೆಂಡರ್ ಕಡೆ ಬಂದ್ರೆ ಈ ವಾರ ಒಂದು ದಿನ ಮಾರ್ಕೆಟ್ ಕ್ಲೋಸ್ ಇರುತ್ತೆ. ನೋಡಬಹುದು 15 ಆಗಸ್ಟ್ 2024 ಗುರುವಾರ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಮಾರ್ಕೆಟ್ ಕ್ಲೋಸ್ ಇರುತ್ತೆ. ಅಂದ್ರೆ ಈ ವಾರ ಬರೀ 4 days ಮಾತ್ರ ಮಾರ್ಕೆಟ್ ಓಪನ್ ಇರುತ್ತೆ. ಸೊ ನಂತರ ಬೇರೆ ಇವೆಂಟ್ ಗಳ ಕಡೆ ಬಂದ್ರೆ, ಸೊ ನಿಮ್ಗೆ ಈಗಾಗಲೇ ಗೊತ್ತಿದೆ, ನಾನು ಕೂಡ ಸಪರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದಾನಿ ಹಾಗೂ ಸೆಬಿ ಚೀಫ್ ಮೇಲೆ ಹಿಂಡೆನ್ಬರ್ಗ್ ದೊಡ್ಡ ಆರೋಪವನ್ನ ಮಾಡಿದೆ. ಇದ್ರ ಬಗ್ಗೆ ಅದಾನಿಯಿಂದನೂ ಕೂಡ ರೆಸ್ಪಾನ್ಸ್ ಬಂದಿದೆ, ಹಾಗೆ ಸೆಬಿ ಚೀಫ್ ಅವರ ಕಡೆಯಿಂದನೂ ಕೂಡ ರೆಸ್ಪಾನ್ಸ್ ಬಂದಿದೆ. ಅವರೆಲ್ಲಾನು ಕೂಡ ಅಲಿಗೇಷನ್ಸ್ ಅನ್ನ ಡಿನೈ ಮಾಡಿದರೆ, ಅಬ್ವಿಯಸ್ಲಿ ಮಾಡೇ ಮಾಡ್ತಾರೆ, ಅದರಲ್ಲಿ ಏನು ವಿಶೇಷ ಇರೋದಿಲ್ಲ. ಬಟ್ ಇದು ಮಾರ್ಕೆಟ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಬಹುದು ಅಂತ ನೋಡೋದಾದ್ರೆ, ಸೊ ನನ್ಗನ್ಸೋ ಪ್ರಕಾರ ಸ್ವಂತ ಬಿಗ್ ಇಂಪ್ಯಾಕ್ಟ್ ಏನು ಆಗೋದಿಲ್ಲ ಅನ್ಸುತ್ತೆ ಲಾಸ್ಟ್ ಟೈಮ್ ಆದಂತದ್ದು. ಯಾಕಂದ್ರೆ ಪ್ರತಿ ಸಲ ಒಂದೊಂದು ನ್ಯೂಸ್ ತರ್ತಾ ಇದ್ರೆ ಯಾರು ಎದುರ್ಕೊಳಕ್ ಹೋಗೋದಿಲ್ಲ, ಅಡ್ಜಸ್ಟ್ ಆಗ್ಬಿಡುತ್ತೆ ಮಾರ್ಕೆಟ್, ಹಾಗೆ ಮಾರ್ಕೆಟ್ ಪಾರ್ಟಿಸಿಪೆಂಟ್ ಕೂಡ. ಹಾಗಾಗಿ ಪದೇ ಪದೇ ಅದನ್ನೇ ಹೇಳ್ತಾ ಇರೋದ್ರಿಂದ ಸತ್ಯ ಸುಳ್ಳಾಗಲ್ಲ, ಸುಳ್ಳು ಸತ್ಯ ಆಗಲ್ಲ. ಹಾಗಾಗಿ ಬಿಗ್ ಇಂಪ್ಯಾಕ್ಟ್ ಅಂತೂ ಆಗುವಂತ ಚಾನ್ಸಸ್ ಕಡಿಮೆ. ಬಟ್ ಅದಾನಿ ಗ್ರೂಪ್ ಷೇರುಗಳಲ್ಲಿ ಸ್ವಲ್ಪ ಮಟ್ಟಿಗೆ ಇಂಪ್ಯಾಕ್ಟ್ ಆಗ್ಬೋದು. ಹಾಗಂತ ಕ್ರಾಶ್ ಆಗ್ಬಿಡ್ತವೆ ಅಂತ ಏನಲ್ಲ, ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬೋದು. ಎಸ್ಪೆಷಲಿ ಒಂದು ಪರ್ಟಿಕ್ಯುಲರ್ ಸ್ಟಾಕ್ ಅನ್ನು ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಆ ಸ್ಟಾಕ್ ಅಲ್ಲೂ ಕೂಡ ಒಂದಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಆಗ್ಬೋದು. ಅವುಗಳನ್ನ ಬೇಕಾದ್ರೆ ನೋಡ್ಕೊಳ್ಳಿ. ಸೊ ಓವರ್ ಆಲ್ ಮಾರ್ಕೆಟ್ ನ ಮೇಲೆ ಬಿಗ್ ಇಂಪ್ಯಾಕ್ಟ್ ಆಗುವಂತ ಚಾನ್ಸಸ್ ಕಡಿಮೆ, ಇನ್ ಕೇಸ್ ದೊಡ್ಡ ಮಟ್ಟದ ಸೆಲ್ ಆಫ್ ಬರ್ಲಿಲ್ಲ ಅಂದ್ರೆ. ಈಗಾಗಲೇ ನಾನು ಅವಾಗ್ಲೇ ಹೇಳ್ದಾಗೆ ಇದ್ರ ಬಗ್ಗೆ ಯಾರು ಕೇರ್ ಮಾಡದಿರಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾರೆ. ಹಾಗಾಗಿ ಬಿಗ್ ಇಂಪ್ಯಾಕ್ಟ್ ಎಕ್ಸ್ಪೆಕ್ಟೇಷನ್ ಅಂತೂ ನಾವು ಮಾಡಕ್ ಆಗೋದಿಲ್ಲ. ಬಟ್ ಈ ಪರ್ಟಿಕ್ಯುಲರ್ ಗ್ರೂಪ್ ನ ಸ್ಟಾಕ್ ಗಳ ಮೇಲೆ ಗಮನ ಇಡಬಹುದು ನಾಳೆ. ಜೊತೆಗೆ ಕೆಲವು ಸ್ಟಾಕ್ ಗಳು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಿಫ್ಟಿ 50 ಅಲ್ಲೂ ಇದಾವೆ, ಹಾಗೆ ಸೆನ್ಸೆಕ್ಸ್ ಅಲ್ಲೂ ಕೂಡ ಇದಾವೆ. ಸೊ ಅಲ್ಲಿ ಏನಾದ್ರೂ ಬಿಗ್ ಇಂಪ್ಯಾಕ್ಟ್ ಆದ್ರೆ ಅದರ ಸ್ವಲ್ಪ ಮಟ್ಟಿಗಿನ ಇಂಪ್ಯಾಕ್ಟ್ ಮಾರ್ಕೆಟ್ ಮೇಲೆ ಬಿದ್ದೇ ಬೀಳುತ್ತೆ, ಇಂಡೆಕ್ಸ್ ಮೇಲೆ. ಯಾಕಂದ್ರೆ ಕಾನ್ಸ್ಟಿಟ್ಯೂಯೆಂಟ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತು ಅಂದ್ರೆ ಅದರ ಅಲ್ಪ ಸ್ವಲ್ಪ ಇಂಪ್ಯಾಕ್ಟ್ ಓವರ್ ಆಲ್ ಇಂಡೆಕ್ಸ್ ಮೇಲೆ ಬೀಳುತ್ತೆ. ಬಟ್ ಅದೇನು ಬಿಗ್ ಡಿಫರೆನ್ಸ್ ಅನ್ನ ಮಾಡೋ ಅಂತದ್ದಲ್ಲ. ಸೊ ನೋಡೋಣ ಯಾವ ರೀತಿಯ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಇನ್ ಕೇಸ್ ಹಿಂಡೆನ್ಬರ್ಗ್ ಗೆ ಸಂಬಂಧಪಟ್ಟಂತ ವಿಡಿಯೋ ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡಿ. ಈ ವಿಡಿಯೋದಲ್ಲಿ ಸಾಕಷ್ಟು ವಿಚಾರಗಳನ್ನ ನಾನು ಈಗಾಗಲೇ ಕವರ್ ಮಾಡಿದ್ದೀನಿ. ನಂತರ ಇಸ್ರೇಲ್ ಇರಾನ್ ಈ ಕಾನ್ಫ್ಲಿಕ್ಟ್ ಕೂಡ ಸುದ್ದಿಯಲ್ಲಿ ಇದ್ದೇ ಇರುತ್ತೆ. ಅಲ್ಲಿಂದ ಯಾವಾಗ ಏನ್ ಅಪ್ಡೇಟ್ ಬರುತ್ತೋ ಗೊತ್ತಿಲ್ಲ. ಕಳೆದ ವಾರ ಅಂತೂ ಅಂತ ದೊಡ್ಡ ನೆಗೆಟಿವ್ ಇಂಪ್ಯಾಕ್ಟ್ ಏನ್ ಆಗ್ಲಿಲ್ಲ, ಸೊ ನೆಗೆಟಿವ್ ನ್ಯೂಸ್ ಏನ್ ಬರ್ಲಿಲ್ಲ. ಹಾಗಾಗಿ ನಾರ್ಮಲ್ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ಕಂಡು ಬಂತು. ಸೊ ನೋಡಬಹುದು ಇಲ್ಲೂ ಕೂಡ ಆರ್ಡರ್ ಬೈ ಇರಾನ್ ಕಮೇನಿ ಟು ಪನಿಷ್ ಇಸ್ರೇಲ್ ವಿಲ್ ಬಿ ಇಂಪ್ಲಿಮೆಂಟೆಡ್, IRGC. ಅಂದ್ರೆ ಇರಾನ್ ಅಧ್ಯಕ್ಷರಾಗ್ಲೇ ಆರ್ಡರ್ ಮಾಡಿದ್ದಾರೆ ಪನಿಷ್ ಮಾಡ್ಲಿಕ್ಕೆ ಇಸ್ರೇಲ್ ಅನ್ನ ಅಂತ ಹೇಳ್ತಿದ್ದಾರೆ. ಜೊತೆಗೆ US ಪ್ರೆಸಿಡೆಂಟ್ಸ್ ಕೂಡ ವಾರ್ನ್ ಮಾಡ್ತಿದ್ದಾರೆ ಇರಾನ್ಗೆ. ಇವೆಲ್ಲ ಸಾಕಷ್ಟು ನಡೀತಾ ಇದೆ. ಬಟ್ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಇದು ಬಿಗ್ ಸ್ಟ್ರೀಮ್ ಗೆ ಬರುತ್ತೆ ಅಂತ. ಹಾಗಾಗಿ ಆ ಕಡೆ ಕೂಡ ಗಮನ ಇಡಬೇಕಾಗುತ್ತೆ. ಅಲ್ಲಿಂದ ಏನಾದ್ರೂ ನೆಗೆಟಿವ್ ನ್ಯೂಸ್ ಬಂದ್ರೆ ಆಬ್ವಿಯಸ್ಲಿ ಅದು ಮಾರ್ಕೆಟ್ ಮೇಲೂ ಕೂಡ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ನಂತರ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವು ಡೇಟಾಗಳು ಈ ವಾರ ರಿಲೀಸ್ ಆಗೋದಿದೆ. US ನ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಥವಾ ಇನ್ಫ್ಲೇಷನ್ ಡೇಟಾ ರಿಲೀಸ್ ಆಗೋದಿದೆ.
ಡೇಟ್ ಅನ್ನ ನಾವು ನೋಡೋದಾದ್ರೆ ನೋಡಬಹುದು 14ನೇ ತಾರೀಕು ಅಂದ್ರೆ ಬುಧವಾರ ರಿಲೀಸ್ ಆಗುತ್ತೆ. ಎಸ್ಟಿಮೇಷನ್ಸ್ ನೋಡಬಹುದು 3% ಎಸ್ಟಿಮೇಷನ್ ಇದೆ. ಸೊ ಎಷ್ಟು ಬರುತ್ತೆ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಲಾಸ್ಟ್ ಟೈಮ್ ತುಂಬಾ ಚೆನ್ನಾಗಿ ಬಂದಿತ್ತು. ಲಾಸ್ಟ್ 2 ತಿಂಗಳು 3.4 ಎಸ್ಟಿಮೇಷನ್ ಇದ್ರೆ 3.3 ಬಂತು, 3.1 ಇದ್ದಾಗ 3 ಬಂತು, ಈಗ 3% ಇದೆ. ಇದು ಎಷ್ಟರ ಮಟ್ಟಿಗೆ ಬರುತ್ತೆ ಅನ್ನೋದು ಕೂಡ ಮಾರ್ಕೆಟ್ ನ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ. ಹಾಗಾಗಿ ಇದ್ರ ಮೇಲೂ ಕೂಡ ಗಮನ ಇಡಬಹುದು ಯಾವ ರೀತಿಯ ಡೇಟಾ ಬರುತ್ತೆ 14ನೇ ತಾರೀಕು ಅಂತ. ಸೊ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತ ಡೇಟಾ ಆಗಿರುತ್ತೆ. ಜೊತೆಗೆ ನೈಟ್ ಬರುತ್ತೆ 14ನೇ ತಾರೀಕು. ಸೊ ನಮ್ಮ ಮಾರ್ಕೆಟ್ ಅಂತೂ 15ನೇ ತಾರೀಕು ಕ್ಲೋಸ್ ಇರುತ್ತೆ. ಹಾಗಾಗಿ 16ಕ್ಕೆ ನಮಗೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗುತ್ತೆ. ಸೊ ನಂತರ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಮೆರಿಕದಿಂದ ಬರೋದಿದೆ. ಅದರಲ್ಲಿ US ಇನಿಷಿಯಲ್ ಜಾಬ್ಲೆಸ್ ಕ್ಲೈಮ್ಸ್. ಸೊ ಲಾಸ್ಟ್ ವೀಕ್ ಈ ನ್ಯೂಸ್ ಮಾರ್ಕೆಟ್ ಮೇಲೆ ತುಂಬಾನೇ ಇಂಪ್ಯಾಕ್ಟ್ ಅನ್ನ ಮಾಡಿತ್ತು. ಲಾಸ್ಟ್ 2 ವಾರ ಕೂಡ ಒಂದು ವಾರ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿದ್ರೆ ನೆಕ್ಸ್ಟ್ ವಾರ ಅಂದ್ರೆ ಲಾಸ್ಟ್ ವೀಕ್ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಮಾಡಿತ್ತು. ಯಾಕೆಂತಂದ್ರೆ 241,000 ಅಂದ್ರೆ 2,41,000 ಎಸ್ಟಿಮೇಷನ್ಸ್ ಇತ್ತು ಜಾಬ್ಲೆಸ್ ಕ್ಲೈಮ್ಸ್ ಬರ್ಬೋದು ಅಂತ. ಬಂದಿದ್ದು 2,33,000. ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡ್ತು ನಮ್ಮ ಮಾರ್ಕೆಟ್ ಮೇಲೆ ಹಾಗೂ US ಮಾರ್ಕೆಟ್ ಮೇಲೆ. ಸೊ ಈ ಮಾರ್ಕೆಟ್ ಅಲ್ಲಿ ರ್ಯಾಲಿ ಕೂಡ ಕಂಡು ಬಂತು. ಸೊ ಈ ಡೇಟಾ ಕೂಡ ಈ ವಾರದ ಡೇಟಾ ರಿಲೀಸ್ ಆಗುತ್ತೆ. ಇದ್ರ ಮೇಲೂ ಕೂಡ ನಾವು ಗಮನ ಇಡಬೇಕಾಗುತ್ತೆ. ಯಾಕೆಂತಂದ್ರೆ ಎಸ್ಪೆಷಲಿ ನಾವು ರಿಸೆಷನ್ ಭಯದಲ್ಲಿದ್ದೀವಿ. ಇಂತಹ ಸಮಯದಲ್ಲಿ ಜಾಬ್ಲೆಸ್ ಕ್ಲೈಮ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇದ್ರ ಕಡೆ ಕೂಡ ಗಮನ ಇಡಬಹುದು. ಯಾವತ್ತು ಅಂತ ನೋಡೋದಾದ್ರೆ 15ನೇ ತಾರೀಕು ಬರುತ್ತೆ. 15ನೇ ತಾರೀಕು ಸಂಜೆ ಬರುತ್ತೆ. ನೋಡಬಹುದು 2,35,000 ಎಸ್ಟಿಮೇಷನ್ಸ್ ಇದೆ. ಅದಕ್ಕಿಂತ ಕಡಿಮೆ ಬರೋದು ಖಂಡಿತ ಮಾರ್ಕೆಟ್ಗೆ ಬಿಗ್ ಪಾಸಿಟಿವ್ ಪಾಯಿಂಟ್ ಆಗುತ್ತೆ. ಇನ್ ಕೇಸ್ ಅಷ್ಟೇ ಬಂದ್ರು ನೆಗೆಟಿವ್ ಪಾಯಿಂಟ್ ಆಗೋದಿಲ್ಲ. ಅದಕ್ಕಿಂತ ಜಾಸ್ತಿ ಬಂದ್ರೆ 2,35,000ಕ್ಕಿಂತ ಜಾಸ್ತಿ ಏನಾದ್ರು ಬಂತು ಅಂದ್ರೆ ಖಂಡಿತ ಅದು ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಬಹುದು ಲಾಸ್ಟ್ ವೀಕ್ ಕ್ರಿಯೇಟ್ ಮಾಡಿದಾಗೆ. ಹಾಗಾಗಿ ಇದ್ರ ಮೇಲೂ ಕೂಡ ಗಮನ ಇಡಬೇಕಾಗುತ್ತೆ 15ನೇ ತಾರೀಕು. ನಂತರ UK ಇಂದ ಕೂಡ ಒಂದು ಡೇಟಾ ಬರೋದಿದೆ. ಅದು ಕೂಡ CPI ಡೇಟಾ ಅಂದ್ರೆ ಇನ್ಫ್ಲೇಷನ್ ಡೇಟಾ. ಯಾವತ್ತು ಅಂತ ನೋಡೋದಾದ್ರೆ 14ನೇ ತಾರೀಕು. ಎಸ್ಟಿಮೇಷನ್ಸ್ ಕೂಡ ನೋಡಬಹುದು 2.3% ಬರ್ಬೋದು ಅನ್ನೋಂತ ಎಸ್ಟಿಮೇಷನ್ಸ್ ಇದೆ. ಎಷ್ಟು ಬರುತ್ತೆ ಇದ್ರ ಮೇಲೂ ಕೂಡ ಗಮನ ಇಡಬಹುದು. ಒಂದಲ್ಲ ಒಂದು ರೀತಿಯಲ್ಲಿ ಇದು ಕೂಡ ಸ್ವಲ್ಪ ಮಟ್ಟಿಗೆ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುವಂತ ಚಾನ್ಸಸ್ ಇರುತ್ತೆ. UK ಇನ್ಫ್ಲೇಷನ್ ಡೇಟಾ ಮೇಲೂ ಕೂಡ ಕಣ್ಣಿಡಬಹುದು 14ನೇ ತಾರೀಕು. ನಂತರ ನಮ್ಮ ಮಾರ್ಕೆಟ್ ಕಡೆ ಬಂದ್ರೆ ನಮ್ಮ ದೇಶದ ಇನ್ಫ್ಲೇಷನ್ ಡೇಟಾ ಕೂಡ ರಿಲೀಸ್ ಆಗ್ತಾ ಇದೆ. ಅದು ಯಾವತ್ತು ಅಂತ ನೋಡಬಹುದು ಆಗಸ್ಟ್ 12 ಅಂದ್ರೆ ನಾಳೆ ರಿಲೀಸ್ ಆಗ್ತಾ ಇದೆ. ನಾಳೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಈ ಡೇಟಾ ಬರುತ್ತೆ. ಇದ್ರ ಮೇಲೂ ಕೂಡ ನೀವು ಕಣ್ಣಿಡಬಹುದು. ನಾವು ಕೂಡ ಕವರ್ ಮಾಡುವಂತ ಪ್ರಯತ್ನ ಮಾಡೋಣ ನಾಳೆ ಯಾವ ರೀತಿ ಬರುತ್ತೆ ಅಂತ. ಎಸ್ಟಿಮೇಷನ್ಸ್ ನೋಡಬಹುದು 3.65% ಇದೆ. ತುಂಬಾ ಕಡಿಮೆ ಎಸ್ಟಿಮೇಷನ್ಸ್ ಇದೆ. ಲಾಸ್ಟ್ ಟೈಮ್ 4.8 ಇತ್ತು, ಬಂದಿದ್ದು 5.08. ಈಗ ಬರೀ 3.65% ಎಸ್ಟಿಮೇಷನ್ಸ್ ಇದೆ. ಜೊತೆಗೆ ಫುಡ್ ಇನ್ಫ್ಲೇಷನ್ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಷನ್ ಕೂಡ ಇದೆ. ಹಾಗಾಗಿ ಯಾವ ರೀತಿ ಡೇಟಾ ಬರುತ್ತೆ ಅದು ಮಂಗಳವಾರದ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಹಾಗಾಗಿ ನಾಳೆ ನಮ್ಮ ಇನ್ಫ್ಲೇಷನ್ ಡೇಟಾ ಮೇಲೂ ಕೂಡ ಕಣ್ಣಿಡಬೇಕಾಗುತ್ತೆ ಎಲ್ಲರೂ ಕೂಡ ಆಸ್ ಎ ಇನ್ವೆಸ್ಟರ್ಸ್. ಇದನ್ನ ಗಮನಹರಿಸಿ ನಾಳೆ ನಾನು ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಸಂಜೆ ರಿಲೀಸ್ ಆದ್ಮೇಲೆ. ನಂತರ ರಿಸಲ್ಟ್ಸ್ ನಿಮ್ಗೆ ಗೊತ್ತಿದೆ ಹಲವಾರು ಕಂಪನಿಗಳ ಪರ್ಫಾರ್ಮೆನ್ಸ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇರೋದು ರಿಸಲ್ಟ್ಸ್. ಯಾಕಂದ್ರೆ ಎಸ್ಟಿಮೇಷನ್ಸ್ ಅನ್ನ ಹಲವು ಕಂಪನಿಗಳು ಮೀಟ್ ಮಾಡಕ್ ಆಗ್ತಿಲ್ಲ. ಪೂರ್ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಿದ್ದಾವೆ Q1 ಅಲ್ಲಿ. ಅದಕ್ಕೆ ವೇರಿಯಸ್ ಕಾರಣಗಳಿರ್ಬೋದು. ಬಟ್ ಏನೇ ಕಾರಣಗಳಿದ್ರು ಕಂಪನಿಯ ಬಿಸ್ನೆಸ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಬಂದ್ರೆ ಇಮಿಡಿಯೇಟ್ಲಿ ಸ್ಟಾಕ್ ಅಲ್ಲೂ ಕೂಡ ರಿಯಾಕ್ಷನ್ ಬರುತ್ತೆ. ಅದನ್ನ ನಾವೀಗಾಗಲೇ ನೋಡ್ತಾ ಇದೀವಿ. ಸಾಕಷ್ಟು ಕಂಪನಿಗಳು ಕ್ವಾರ್ಟರ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾವೆ. ಇಯರ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಇರುತ್ತೆ, ಬಟ್ ಕ್ವಾರ್ಟರ್ಲಿ ಡೌನ್ ಇರುತ್ತೆ. ಹಾಗಾಗಿ ಅದು ಕೂಡ ಬಿಗ್ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇದೆ, ಎಸ್ಪೆಷಲಿ ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಿ. ಓವರ್ ಆಲ್ ಇಂಡೆಕ್ಸ್ ಲೆವೆಲ್ ಅಲ್ಲಿ ಇಂಪ್ಯಾಕ್ಟ್ ಆಗಿಲ್ಲ ಅಂದ್ರೂ ಕೂಡ ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಿ ತುಂಬಾನೇ ಇಂಪ್ಯಾಕ್ಟ್ ಆಗ್ತಾ ಇದೆ. ಹಾಗಾಗಿ ರಿಸಲ್ಟ್ಸ್ ಕಡೆ ಗಮನ ಕೊಡೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈ ವಾರ ಕೂಡ 100 ಕಂಪನಿಗಳು ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತೇವೆ. ಆಲ್ಮೋಸ್ಟ್ ಡೈಲಿ 100+ ಕಂಪನೀಸ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಿದ್ದಾವೆ. ಇದ್ರ ಕಡೆ ಕೂಡ ಗಮನ ಇಡಬಹುದು. ಸೆಲ್ಲೋ ವರ್ಲ್ಡ್ ಇದೆ, ನಾಳೆ AIA ಎಂಜಿನಿಯರಿಂಗ್ ಇದೆ. ಸೊ ಈ ಲಿಸ್ಟ್ ಅನ್ನ ನಾವು ನೋಡ್ತಾ ಹೋದ್ರೆ ತುಂಬಾನೇ ದೊಡ್ಡ ಲಿಸ್ಟ್ ಇದೆ. ಅಮಿ ಆರ್ಗ್ಯಾನಿಕ್ಸ್ ಇದೇನು ಮುಗಿಯೋದೇ ಇಲ್ಲ, ಆ ರೀತಿ ದೊಡ್ಡ ಲಿಸ್ಟ್ ಇದೆ. ಯಾಕಂದ್ರೆ ಹೋಗ್ತಾ ಹೋಗ್ತಾ ಜಾಸ್ತಿ ಕಂಪನೀಸ್ ಅನೌನ್ಸ್ ಮಾಡ್ತಾನೆ ಇರ್ತವೆ ಅಪ್ ಟು ಈ ಮಂತ್ ಎಂಡ್ ವರ್ಗೂ ಕೂಡ. ಇಂಪಾರ್ಟೆಂಟ್ ಕಂಪನಿಗಳನ್ನ ನಾವು ನೋಡಿದ್ರೆ ಹ್ಯಾಪಿಯೆಸ್ಟ್ ಮೈಂಡ್ಸ್ ರಿಸಲ್ಟ್ ಇದೆ 12ನೇ ತಾರೀಕು ಅಂದ್ರೆ ನಾಳೆ. ITI ಇದೆ, ಲ್ಯಾನ್ಸರ್ ಕಂಟೈನರ್ ಲೈನ್ಸ್, NMDC ರಿಸಲ್ಟ್ ಇದೆ, ಒಲೆಕ್ಟ್ರಾ ಗ್ರೀನ್ ಇದೆ ನಾಳೆ, RCF ನ ರಿಸಲ್ಟ್ ಇದೆ. ಸೊ ಸುಮಾರು ಕಂಪನೀಸ್ ಒಂದ್ಸಲ ನೋಡ್ಕೊಳ್ಳಿ. ನೀವು ಇನ್ವೆಸ್ಟ್ ಮಾಡಿರುವಂತ ಕಂಪನಿಗಳನ್ನ ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಳ್ಳಿ. ಯಾವ ರೀತಿ ರಿಯಾಕ್ಷನ್ ಬರುತ್ತೆ, ಯಾವ ರೀತಿ ರಿಸಲ್ಟ್ ಬರುತ್ತೆ ಎಲ್ಲಾನು ಕೂಡ ಅಬ್ಸರ್ವ್ ಅನ್ನ ಮಾಡಬಹುದು ಈ ವಾರ. ನಂತರ FIS DIS ಆಕ್ಟಿವಿಟೀಸ್ ಕಡೆ ಬಂದ್ರೆ ಶುಕ್ರವಾರದ ಸೆಷನ್ ಅಲ್ಲಿ FIS 406 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. DIS ಕೂಡ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ನೋಡಬಹುದು 3,979 ಕೋಟಿ ನೆಟ್ ಬೈಯಿಂಗ್ ಅನ್ನ ಶುಕ್ರವಾರದ ಸೆಷನ್ ಅಲ್ಲಿ ಮಾಡಿದ್ದಾರೆ. ಹಾಗೆ ಓವರ್ ಆಲ್ ಈ ಮಂತ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು 20,360 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ FIS ಮಾಡಿದ್ದಾರೆ ಇಲ್ಲಿವರೆಗೂ. ಸೇಮ್ ಟೈಮ್ ಅಲ್ಲಿ DIS 23,500 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಇವರು ಸೆಲ್ ಮಾಡಿದಕ್ಕಿಂತ ಜಾಸ್ತಿ ಇವರು ಬೈ ಮಾಡ್ತಿದ್ದಾರೆ. ಅದಕ್ಕೆ ಕಾರಣನೇ ಮ್ಯೂಚುವಲ್ ಫಂಡ್ ಇನ್ಫ್ಲೋ ತುಂಬಾ ಚೆನ್ನಾಗಿ ಬರ್ತಾ ಇರೋದು. ಮೊನ್ನೆ ತಾನೇ ನಾವು ನೋಡಿದೀವಿ. ನಿನ್ನೆ ವಿಡಿಯೋದಲ್ಲಿ ಎಸ್ಪೆಷಲಿ ನಾನು ಡೀಟೇಲ್ ಆಗಿ ಕವರ್ ಮಾಡಿದ್ದೀನಿ ಸ್ಟಾಕ್ ಗಳನ್ನು, ಮ್ಯೂಚುವಲ್ ಫಂಡ್ ಇನ್ಫ್ಲೋ ಕೂಡ
ಹಾಗಾಗಿ ಇವರು ತುಂಬಾನೇ ಸ್ಟ್ರಾಂಗ್ ಆಗಿ ಬೈಯಿಂಗ್ ಕೂಡ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ನೋಡೋಣ ಈ ವಾರ ಯಾವ ರೀತಿ ರಿಯಾಕ್ಷನ್ ಇವರಿಬ್ರು ಮಾಡ್ತಾರೆ ಅಂತ. ನಂತರ ಕ್ರೂಡ್ ಆಯಿಲ್ ಕಡೆ ಬಂದ್ರೆ ಕ್ರೂಡ್ ಆಯಿಲ್ $79 ರೇಂಜ್ ಅಲ್ಲಿ ಸ್ಟ್ರಕ್ ಆಗಿದೆ ಅಂತಾನೆ ಹೇಳ್ಬೋದು. ಕಳೆದ ವಾರ ಕೂಡ ಸೇಮ್ ರೇಂಜ್ ಅಲ್ಲೇ ಇತ್ತು, ಈ ವಾರ ಕೂಡ ಅಲ್ಲೇ ಇದೆ. ಅಲ್ಲೇ ಇರೋದು ತುಂಬಾ ಒಳ್ಳೇದು ಮಾರ್ಕೆಟ್ಗೆ. ಅಲ್ಲೇ ಇದ್ದಷ್ಟು ಮಾರ್ಕೆಟ್ಗೆ ಬಿಗ್ ನೆಗೆಟಿವ್ ಪಾಯಿಂಟ್ ಇರೋದಿಲ್ಲ, ಪಾಸಿಟಿವ್ ಪಾಯಿಂಟ್ ಆಗಿರುತ್ತೆ. ಹಾಗಾಗಿ ಇಲ್ಲಿಂದ ಅಂತೂ ಸದ್ಯಕ್ಕಂತೂ ಯಾವುದೇ ರೀತಿಯ ನೆಗೆಟಿವ್ ನ್ಯೂಸ್ ಇಲ್ಲ. ಇನ್ ಕೇಸ್ ಏನಾದ್ರೂ ಮಿಡ್ಲ್ ಈಸ್ಟ್ ಟೆನ್ಷನ್ ಜಾಸ್ತಿ ಆದ್ರೆ ಖಂಡಿತ ಆಗ ಇಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಅದರ ಇಂಪ್ಯಾಕ್ಟ್ ಮಾರ್ಕೆಟ್ ಮೇಲೂ ಕೂಡ ಬೀಳುವಂತ ಚಾನ್ಸಸ್ ಇರುತ್ತೆ. ನೋಡೋಣ, ಇದ್ರ ಮೇಲೂ ಕೂಡ ಗಮನ ಇಡಬಹುದು. ನಂತರ IPO ಕಡೆ ಬಂದ್ರೆ ಈ ವಾರ ಒಂದು ಕಂಪನಿ IPO ಓಪನ್ ಆಗ್ತಾ ಇದೆ, ನಾಳೆ ಓಪನ್ ಆಗ್ತಾ ಇದೆ. ನೀವು ಇಲ್ಲಿ ನೋಡಬಹುದು ಸರಸ್ವತಿ ಸ್ಯಾರಿ ಡಿಪಾರ್ಟ್. ಹಾಗೆ ಈ ಎರಡು ಕಂಪನಿಗಳ ಲಿಸ್ಟಿಂಗ್ ಕೂಡ ಇರುತ್ತೆ ಈ ವಾರ. ಬ್ರೈನ್ ಬೀಸ್ ಅಂಡ್ ಯೂನಿಕ್ ಕಾಮರ್ಸ್ ಈ ಸೊಲ್ಯೂಷನ್ಸ್ ಎರಡನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ಲಿಸ್ಟಿಂಗ್ ಆಗುತ್ತೆ ಅಂತ. ಹಾಗೆ ಸರಸ್ವತಿ ಸ್ಯಾರಿ ಡಿಪಾರ್ಟ್ ಅನ್ನು ಕೂಡ ಬೇಕಿದ್ರೆ ಸ್ಟಡಿ ಮಾಡಬಹುದು. ನಂತರ ಈ ವಾರ ಇರುವಂತಹ ಕಾರ್ಪೊರೇಟ್ ಆಕ್ಷನ್ ಕಡೆ ಬಂದ್ರೆ ಸುಮಾರು ಕಂಪನೀಸ್ ಡಿವಿಡೆಂಡ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ. ನಾವು ಬೋನಸ್ ಯಾವ್ದಾದ್ರು ಕಂಪನಿ ಇದೆಯಾ, ಸ್ಟಾಕ್ ಸ್ಪ್ಲಿಟ್ ಇದೆಯಾ ಅಂತ ನೋಡಿದ್ರೆ GRP ಲಿಮಿಟೆಡ್ ನ ಬೋನಸ್ ಇದೆ 3:1 ರೇಷಿಯೋದಲ್ಲಿ. ಅಂದ್ರೆ ಒಂದು ಶೇರ್ ಇದ್ರೆ 3 ಶೇರುಗಳು ಬೋನಸ್ ಆಗಿ ಸಿಗುತ್ತೆ. ನಾಳೆ ಎಕ್ಸ್ ಡೇಟ್ ಇದೆ, ಅಂದ್ರೆ ಶುಕ್ರವಾರದವರೆಗೂ ಬೈ ಮಾಡಿರೋರಿಗೆ ಸಿಗುತ್ತೆ, ನಾಳೆ ಬೈ ಮಾಡಿರೋರಿಗೆ ಸಿಗೋದಿಲ್ಲ. ನಂತರ EIH ಅಸೋಸಿಯೇಟೆಡ್ ಹೋಟೆಲ್ಸ್ ಬೋನಸ್ ಇಶ್ಯೂ ಇದೆ 1:1 ರೇಷಿಯೋದಲ್ಲಿ. ಅದು 13ನೇ ತಾರೀಕಿದೆ, ಎಕ್ಸ್ ಡೇಟ್ ನೋಡಬಹುದು. ನಂತರ ಮಿಲ್ಕ್ ಫುಡ್ ಲಿಮಿಟೆಡ್ ಸ್ಟಾಕ್ ಸ್ಪ್ಲಿಟ್ ಇದೆ ಅಂಡ್ ಬೋನಸ್ ಎರಡು ಕೂಡ ಇದೆ. $10 ಇರೋ ಫೇಸ್ ವ್ಯಾಲ್ಯೂ $5 ಮಾಡ್ತಾರೆ. ಬೋನಸ್ ಇಶ್ಯೂ 1:1 ರೇಷಿಯೋದಲ್ಲಿ ಇದೆ. ಅಂದ್ರೆ ಎರಡನ್ನ ಸೇರಿಸಿದ್ರೆ ಒಂದು ಶೇರ್ ಇದ್ರೆ 4 ಶೇರ್ಗಳಾಗುತ್ತೆ. ಮೊದಲು ಸ್ಪ್ಲಿಟ್ ಆಗುತ್ತೆ, ನಂತರ ಬೋನಸ್ ಸಿಗುತ್ತೆ. ಎರಡಕ್ಕೂ ಕೂಡ ಅದು 3 ಆಗಸ್ಟ್ ಎಕ್ಸ್ ಡೇಟ್ ಇದೆ. ನಂತರ ನವನೀತ್ ಎಜುಕೇಶನ್ ಲಿಮಿಟೆಡ್ ನ ಬೈಬ್ಯಾಕ್ ಇದೆ. ನಂತರ ಸ್ಪ್ರೇಕಿಂಗ್ ನ ಬೋನಸ್ ಇಶ್ಯೂ ಇದೆ, ಇದು ಕೂಡ 1:1 ರೇಷಿಯೋದಲ್ಲಿ ಇದೆ. 14 ಆಗಸ್ಟ್ ಎಕ್ಸ್ ಡೇಟ್ ಆಗಿರುತ್ತೆ. ಹಾಗೆ TTK ಪ್ರೆಸ್ಟೀಜ್ ನ ಬೈಬ್ಯಾಕ್ ಶೇರ್ಸ್ ಇದೆ. ಸೆರಾ ಸ್ಯಾನಿಟರಿ ವೇರ್ ನ ಬೈಬ್ಯಾಕ್ ಇದೆ. ಧನುಕಾ ಅಗ್ರಿಟೆಕ್ ನ ಬೈಬ್ಯಾಕ್ ಕೂಡ ಇದೆ. 16 ಎಕ್ಸ್ ಡೇಟ್ ಇರುತ್ತೆ. ನಂತರ ಜಮ್ಶ್ರೀ ರಿಯಾಲಿಟಿ ಲಿಮಿಟೆಡ್ ನ ಸ್ಟಾಕ್ ಸ್ಪ್ಲಿಟ್ ಇದೆ. $1,000 ಇರುವಂತಹದನ್ನ $10 ಮಾಡ್ತಿದ್ದಾರೆ. ಅಂದ್ರೆ 1:100 ಸ್ಟಾಕ್ ಸ್ಪ್ಲಿಟ್ ಆಗ್ತಾ ಇರೋದು. ಒಂದು ಶೇರ್ ಇದ್ರೆ 100 ಶೇರ್ಗಳಾಗುತ್ತೆ. ಹಾಗಂತ ಸ್ಟಾಕ್ ಬೈ ಮಾಡಕ್ ಹೋಗ್ಬೇಡಿ, ಕಂಪನಿಯನ್ನ ಸ್ಟಡಿ ಮಾಡಿ. ಇನ್ ಕೇಸ್ ಅಲ್ಲಿ ಏನಾದ್ರು ಪೊಟೆನ್ಶಿಯಲ್ ಇದೆ ಅನ್ಸಿದ್ರೆ ಬೈ ಮಾಡಿ, ಇಲ್ಲ ಅಂದ್ರೆ ಸ್ಟ್ರೈಟ್ ಅವೇ ಇಗ್ನೋರ್ ಮಾಡಿ. ಯಾಕಂದ್ರೆ ತುಂಬಾ ಜನ ಸ್ಟಾಕ್ ಸ್ಪ್ಲಿಟ್ ಬೋನಸ್ ಅನ್ನೋದನ್ನ ನೋಡಿ ಬೈ ಮಾಡೋರು ಇರ್ತೀರಿ. ಹಾಗಾಗಿ ಖಂಡಿತ ಬರೀ ಸ್ಟಾಕ್ ಸ್ಪ್ಲಿಟ್ ಬೋನಸ್ ಗಾಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಕ್ ಹೋಗ್ಬೇಡಿ. ಪ್ರೈಸ್ ಅಡ್ಜಸ್ಟ್ ಆಗುತ್ತೆ, ಹಾಗಾಗಿ ಯಾವುದೇ ರೀತಿಯ ಬೆನಿಫಿಟ್ ಸಿಗೋದಿಲ್ಲ. ಸೊ ಜಮ್ಶ್ರೀ ರಿಯಾಲಿಟಿ ಮೊದಲೇ ರಿಯಾಲಿಟಿ ಸೆಕ್ಟರ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ಗೊತ್ತಿದೆ ನಿಮ್ಗೆ. ಸೈಕ್ಲಿಕಲ್ ಟೈಪ್ ಸೆಕ್ಟರ್ ಅದು, ಹಾಗಾಗಿ ತುಂಬಾ ರಿಸ್ಕಿ ಅಂತಾನೆ ಹೇಳ್ಬೋದು, ಎಸ್ಪೆಷಲಿ ಬಿಗಿನರ್ಸ್ಗೆ. ಹಾಗಾಗಿ ಸುಮ್ಮನೆ ಹೋಗಿ ಬೈ ಮಾಡೋದಕ್ಕಿಂತ ಕಂಪನಿಯನ್ನ ಸ್ಟಡಿ ಮಾಡಿ ಡಿಸೈಡ್ ಮಾಡಿ. ನಂತರ ಸವಿತಾ ಆಯಿಲ್ ಟೆಕ್ನಾಲಜೀಸ್ ಇದು ಕೂಡ ಬೈ ಬ್ಯಾಕ್ ಇದೆ. ಸೊ ಇವೆಷ್ಟು ಕಾರ್ಪೊರೇಟ್ ಆಕ್ಷನ್ ಈ ವಾರ ಇದೆ. ಇವುಗಳ ಕಡೆ ಕೂಡ ಗಮನ ಕೊಡಬಹುದು ಯಾವ ರೀತಿಯ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ. ಸರಿ ಗೆಳೆಯರೆ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.